ಸೊ ಇಲ್ಲಿ ಇವಾಗ್ಲೇ ಈ ರೇಂಜ್ ಅಲ್ಲಿ ರಶ್ ಇದೆ, ಈ ರೇಂಜ್ ಅಲ್ಲಿ ಟ್ರಾಫಿಕ್ ಇದೆ. ಇನ್ನ ನಾವು ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಿಕ್ಕಾಪಟ್ಟೆ ಬೊಂಬಾಟಾಗಿದ್ದೀನಿ, ನೀವು ಎಲ್ಲ ಅಲ್ಟಿಮೇಟ್ ಆಗಿದ್ದೀರಾ ಅನ್ಕೋತೀನಿ. ಬೆಂಗಳೂರು ಹುಡುಗ ಹೈದರಾಬಾದ್ಗೆ ಬಂದ ಅಂತ ಸೆಕೆಂಡ್ ವ್ಲಾಗು ಇದು, ಹೈದರಾಬಾದ್ ಸೀರೀಸ್ದು. ಎಸ್, ಇವಾಗ ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂದ್ರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಿದ್ದೀವಿ, ಸಿಕಿಂದ್ರಾಬಾದ್ ರೈಲ್ವೆ ಸ್ಟೇಷನ್ಗೆ. ಯಾಕೆ ಶ್ರೇಯಸ್ ಹೊರಟ್ಬಿಟ್ರ ಸಾಕಾಯ್ತಾ ಹೈದರಾಬಾದ್ ಅಂತ? ಅಲ್ಲ, ಒಬ್ರು ಸ್ಪೆಷಲ್ ಪರ್ಸನ್ ಬರ್ತಿದ್ದಾರೆ ಅಂತ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ನಲ್ಲ. ಸೊ ಆ ಪರ್ಸನ್ ಪಿಕ್ ಮಾಡ್ಕೊಂಬರಕ್ಕೆ ನಾನು ಹೋಗ್ತಾ ಇದ್ದೀನಿ. ಇವತ್ತು ಆ ಪರ್ಸನ್ ಪಿಕ್ ಮಾಡ್ಕೊಂಬಂದಾದ್ಮೇಲೆ ನಮ್ದು ಇವತ್ತಿನ ದಿನಚರಿ ಸ್ಟಾರ್ಟು. ಒಂದು 4-5 ಕಡೆ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಸೊ ಅಲ್ಲಿಗೆಲ್ಲ ಹೋಗೋದಕ್ಕೆ ನಾನು ನಮ್ಮ ಕ್ಯಾಬನ್ನು ಬುಕ್ ಮಾಡಿದ್ದೀನಿ ಇವತ್ತು. ಇವ್ರು ನೋಡ್ಬೋದು, ಇವರೇ ನಮ್ಮ ಸಾರಥಿ, ಇವತ್ತಿನ ಸಾರಥಿ ಇವತ್ತು. ಸೊ ಇವತ್ತು ಫುಲ್ಲು ಇವ್ರು ನಮ್ಮ ಜೊತೆ ಇರ್ತಾರೆ, ಹೈದರಾಬಾದನ್ನು ತೋರಿಸ್ತಾರೆ. ಇವರೆಲ್ಲಿ ತೋರಿಸ್ತಾರೋ ನಾವು ಅಲ್ಲಿಗೆ ಹೋಗ್ತೀವಿ ಇವತ್ತು. ಆ್ಯಂಡ್ ಒಂದು 2-3 ಒಳ್ಳೊಳ್ಳೆ ಜಾಗಕ್ಕೂ ಅಂದ್ಕೊಂಡಿದ್ದೀವಿ ಹೋಗಬೇಕು ಅಂತ. ಸೊ ಲೆಟ್ಸ್ ಸಿ ಹಿಂಗಾಗತ್ತೆ, ಎಲ್ಲಿಗೆ ಹೋಗ್ಬೋದು, ಟೈಮಿಂಗ್ ಹಿಂಗೆ ಸೆಟ್ ಆಗುತ್ತೆ ಏನು ಅಂತೆಲ್ಲ. ಅದು ಮಧ್ಯ ನಂದು ಹಾಲತ್ ಬೇರೆ ಖರಾಬ್ ಆಗೋಗಿದೆ, ಸಿಕ್ಕಾಪಟ್ಟೆ ನೆಗಡಿ ಆಗಿದೆ. ಇದು ನೀವು ನೋಡ್ಬೋದು, ಇದು ಏನಿದೆ, ಇದು ಕೇಬಲ್ ಬ್ರಿಡ್ಜ್ ಅಂತ. ನಾನು ನಿಮಗೆ ಫೋಟೋ ತೋರಿಸ್ತೀನಿ. ಈ ಕೇಬಲ್ ಬ್ರಿಡ್ಜ್ ಮೇಲೆ ಸಾಯಂಕಾಲ 6 o'clock ಇಂದ 11 o'clock ತನಕ ಇದರಲ್ಲಿ ಲೈಟಿಂಗ್ಸ್ ಹಾಕ್ತಾರೆ. ಅಲ್ಲೆಲ್ಲೋ ನಮ್ ದೊಡ್ಡ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ಲ, ಅದೇ ನಮ್ಮ ಆಫೀಸು. ಸೊ ಅಲ್ಲಿಂದ ಈ ವ್ಯೂ ಸೂಪರ್ ಆಗಿರುತ್ತೆ. ಸೊ ನಾನು ಇದನ್ನ ತೋರಿಸ್ತಿದ್ದೀನಿ ನೋಡಿ, ನೋಡಿದ್ರ? ಸೊ ನಾನು ಈ ರೋಡಲ್ಲಿ ಬರಬೇಕು ಅಂದ್ಕೊಂಡಿದ್ದೆ, ಅಂತೂ ಇಂತೂ ನಮ್ಮ ಸಾರಥಿ ಅಣ್ಣ ಕರ್ಕೊಂಬಂದಿದ್ದಾರೆ ಈ ರೋಡಲ್ಲಿ ಇವತ್ತು. ಹೋಗೋಣ, ಸ್ಪೆಷಲ್ ಪರ್ಸನ್ ಪಿಕಪ್ ಮಾಡೋಣ. ಪಿಕಪ್ ಮಾಡಿದ ಮೇಲೆ ಮುಂದಿನ ದಿನಚರಿ ಏನು ಅಂತ ನೋಡೋಣ, ಬನ್ನಿ. much later. ಸನ್ ಕಿಸ್ಡ್ ಅಂತಾರಲ್ಲ, ಮೋಸ್ಟ್ಲಿ ಇದೆ ಸನ್ ಕಿಸ್ಡು. ನಾನು ಹೇಳಿದ್ನಲ್ಲ ಯಾರೋ ಒಬ್ಬ ಸ್ಪೆಷಲ್ ಪರ್ಸನ್ ಬರ್ತಾರೆ ಅಂತ. ನೋಡಿ ಯಾರು ಅಂತ. ಅಮ್ಮೋ ಸ್ಪೆಷಲ್ ಪರ್ಸನ್ ಅಂತೂ ಇಂತೂ ಸಿಕಿಂದ್ರಾಬಾದ್ ರೈಲ್ವೆ ಸ್ಟೇಷನ್ಗೆ ಬಂದರು ಮೇಡಮ್ಮು. ಒಂದು 8 ನಿಮಿಷ ಡಿಲೇ ಆಯಿತು ಟ್ರೈನು. ಇಟ್ಸ್ ಓಕೆ, ಚಲ್ತಾ ಹೇ. ಆ್ಯಂಡ್ ಬನ್ನಿ ಇವಾಗ ನೆಕ್ಸ್ಟ್ ಹೋಗೋಣ. ಬನ್ನಿ ಎಲ್ಲಿಗೆ ಹೋಗಬೇಕು ಏನು ಅಂತೆಲ್ಲ ತೋರಿಸ್ತೀನಿ ಬನ್ನಿ. ನೋಡ್ರಪ್ಪ, ಇದು ನಮ್ಮ ವಿಧಾನಸೌಧ ಥರ. ಇದು ತೆಲಂಗಾಣ ಸೆಕ್ರೆಟೇರಿಯೇಟ್ ಅಂತೆ. ನಮ್ಮದು ಒಂದು ಸ್ವಲ್ಪ ಗ್ರೇ ಕಲರಲ್ಲಿದೆ, ಇವ್ರದ್ದೊಂದು ಸ್ವಲ್ಪ ವೈಟ್ ಕಲರಲ್ಲಿದೆ, ಡಿಫ್ರೆನ್ಸ್ ಅಷ್ಟೇ. ಬಟ್ ನಮ್ದು ಇದಕ್ಕಿಂತ ಡಬಲ್ ಆಗಿದೆ, ಚೆನ್ನಾಗಿದೆ. ಬಟ್ ದಿಸ್ ಈಸ್ ಅನ್ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಆಫ್ ತೆಲಂಗಾಣ. ನೋಡ್ಬೋದು ಅಲ್ಲಿ ನೋಡಿ. ಮತ್ತೆ ಇನ್ನೊಂದು ಹಿಂಗೆ ಇಟ್ಕೊಂಡಿರೋದು ಕೈನ ಹಿಂಗೆ, ಅಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಸ್ಟ್ಯಾಚು ಇದೆ, ತೋರಿಸ್ತೀನಿ ಬನ್ನಿ. ನೋಡ್ರಪ್ಪ, ನೋಡ್ರಿ BR ಅಂಬೇಡ್ಕರ್ ಸ್ಟ್ಯಾಚು ನೋಡ್ರಿ. ಎಲ್ಲ ಕಣ್ ತುಂಬ್ಕೊಳ್ಳಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ? ನೋಡಿ ಇವಾಗ ಕಾಣಿಸುತ್ತೆ ನೋಡಿ, ಇಲ್ಲಿ BR ಅಂಬೇಡ್ಕರ್ ಸ್ಟ್ಯಾಚು ಎಷ್ಟು ದೊಡ್ಡದಾಗಿದೆ ನೋಡಿ, ತೋರಿಸ್ಲಾ? ನೋಡಿ ಇದೆಲ್ಲಿ ಬರುತ್ತೆ ಇದು? where does it come? place? India Gardens, ಹುಸೇನ್ ಸಾಗರ್ ಲೇಕ್ ಮುಂದೆ ಆಪೋಸಿಟ್ ಅಲ್ಲಿ ಇದು ಇರೋದು. ನೋಡಿದ್ರಾ? ಬನ್ನಿ ಹೋಗೋಣ ಮುಂದೆ. ಅಂತೂ ಇಂತೂ ನಾವು ಗೋಲ್ಕೊಂಡ ಫೋಟೋಗೆ ಬಂದ್ವಿ. ಅಲ್ಲೆಲ್ಲ ಫೋಟೋ ಶೂಟು ಅದು ಇದು ಎಲ್ಲ ಆಯಿತು ನಮ್ಮ ಮೇಡಮ್ಗೆ. ಸೊ ಇಲ್ಲಿ ಬಂದರೆ ನೀವು ಗೈಡ್ಗಳು ಅವರೆಲ್ಲ ಸಿಗ್ತಾರೆ, ಆರಾಮಕ್ಕೆ ಬರ್ಬೋದು. ನಾನು ಜಾಸ್ತಿ ಮಾತಾಡಲ್ಲ, ಇವಾಗ ತೋರಿಸ್ತೀನಿ ಬನ್ನಿ, ನೀವು ನೋಡಿ. ತೋರಿಸ್ತೀನಿ ನೋಡಿ ಇವಾಗ. ಹೆಂಗಿದೆ ನೋಡಿ ಕೋಟೆ. ಇವಾಗ ನಾವು ಹೆಂಗೋ ಹೊತ್ಕೊಂಡು ಹಿಂಗೆ ಹೋಗ್ಬೇಕು. ಗೊತ್ತಿಲ್ಲ ಅದು ಎಲ್ಲಿ ಹೋಗ್ತೀವೋ ಏನು ಮಾಡ್ತೀವೋ ಇನ್ನೂ ಗೊತ್ತಿಲ್ಲ. ನಡೀರಿ ಹೋಗೋಣ, ಸ್ಟ್ರೈಟಾಗಿ ಹೋಗೋಣ ಅಲ್ಲಿಗೆ. ಓ ಎಷ್ಟು ಬ್ಯಾಟ್ ಇದೆ ಗುರು, ನಿಮಗೆ ಕಾಣಿಸ್ತಿದೆಯೋ ಗೊತ್ತಿಲ್ಲ. ಎಷ್ಟು ಬ್ಯಾಟ್ ಇದೆ ಗೊತ್ತಾ? ಸಾವಿರಾರು ಬ್ಯಾಟ್ ಇದೆ,
ಸೀರಿಯಸ್ಲಿ ಅಲ್ಲಿ ಮೋಸ್ಟ್ಲಿ ನಿಮಗೆ ಕಾಣಿಸ್ತಿರ್ಬೋದು, ಅದಷ್ಟು ಬ್ಯಾಟೇನೆ. ಯಪ್ಪ ಅಲ್ಲಿ ನೋಡ್ಬೋದು ನೀವು. ಬನ್ನಿ ಹೋಗೋಣ ಮುಂದೆ, ಪಾಪ ಅದಕ್ಕೆ ಡಿಸ್ಟರ್ಬ್ ಮಾಡೋದು ಬೇಡ. ಜನಗಳಿಗೆ ಸುಲಭ ಆಗಲಿ ಅಂತ ನೋಡಿ ಈ ಥರ ರ್ಯಾಂಪು ಹಾಕಿದ್ದಾರೆ. ನೀವು ಮೆಟ್ಲಿಲ್ಲ ಅಂದರೆ ಈ ರ್ಯಾಂಪಲ್ಲೂ ನೋಡ್ಕೊಂಡು ಹೋಗ್ಬೋದು. ಯಾಕೆಂದರೆ ತುಂಬ ಮೆಟ್ಲುಗಳಿದೆ. ಫೋರ್ಟ್ ಅಂದಮೇಲೆ ಮೆಟ್ಲಿದ್ದೇ ಇರುತ್ತೆ. ನೋಡಿ ಇದು ಯಾವುದೋ ಮೋಸ್ಟ್ಲಿ ಒಂದು ಬಾಗಿಲು ಇರ್ಬೋದು. ಇದು ಮುಚ್ಚಿಬಿಟ್ಟಿದ್ದಾರೆ ಇದನ್ನು. ಗೋಲ್ಕೊಂಡ ಫೋರ್ಟಿಂದ 40 ಮಿನಿಟ್ಸ್ ದೂರ ಬಂದಿದ್ದೀವಿ. ಎಲ್ಲಿ ಅಂದರೆ ಚಾರ್ಮಿನಾರ್ ಅಲ್ಲ, ಚಾರ್ಮಿನಾರ್ಗೆ. ಸೊ ನನ್ನ ಮುಂದೆ ಇದೆ ನೋಡಿ, ನಾನು ನಿಮಗೂ ತೋರಿಸ್ತೀನಿ. ನೋಡ್ರಪ್ಪ, ನೋಡಿ ಇದೆ ಒರಿಜಿನಲ್ ಕುತುಬ್ ಮಿನಾರು. ಕಾಣಿಸ್ತಿದ್ಯಾ? ಇದೆ 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 ಒರಿಜಿನಲ್ ಕುತುಬ್ ಮಿನಾರ್. फुल जना जंगुली. सचिन भाई कैसे है? इससे ज्यादा बढ़िया वो है महादेव मंदिर. या दिस वन ಮಹಾದೇವ್ ಮಂದಿರ ಅಂತಾನು ಇದೆ. ಇದಕ್ಕೂ ಹೋಗೋಣ, ನೋಡೋಣ ಅದು ಹೆಂಗಿದೆ ಅಂತ. ಓಕೆನಾ? ಸೊ ನಾವು ಇಲ್ಲಿಗೂ ಬಂದಂಗಾಗತ್ತೆ, ಅಲ್ಲಿಗೂ ಬಂದಂಗಾಗತ್ತೆ. ನೋಡಿ ಚಾರ್ಮಿನಾರ್ ಮಾರ್ಕೆಟ್ ನೋಡ್ತಾ ಇರ್ಬೋದು ನೀವೆಲ್ಲ. ನೋಡ್ಬೋದು ಮಾರ್ಕೆಟ್ ಇಲ್ಲಿ, ಚಾರ್ಮಿನಾರ್ ಮಾರ್ಕೆಟ್ ಇದು. ಇವಾಗ ಇಷ್ಟೊಂದು ಖಾಲಿ ಇದೆ. ಸಾಯಂಕಾಲ ಬಂತು ಅಂದರೆ ಇಲ್ಲಿ ಒಂದಕ್ಕೆ ಓಡಾಡೋಕ್ಕೂ ಜಾಗ ಇರಲ್ಲ, ಅಷ್ಟು ರಶ್ ಇರುತ್ತೆ. ಹೋಗೋಣ ಬನ್ನಿ, ನಡ್ಕೊಂಡು ಹೋಗೋಣ. ಏನೇನು ಶಾಪಿಂಗ್ ಮಾಡ್ಬೋದು ನೋಡೋಣ. ಏನು ನೋಡ್ತಾ ಇದ್ದೀರಾ ಮೇಡಮ್? ಏನೋ ನೋಡ್ತಿದಾರಪ್ಪ ಜನಗಳು. ನಾವು ಚಾರ್ಮಿನಾರ್ ಒಳಗೆ ಬಂದಿದ್ದೀವಿ, ನೋಡ್ಬೋದು. ನೋಡಿ ಇಲ್ಲಿ 4 ಸೈಡು ಫುಲ್ ಮಾರ್ಕೆಟು, ನೀವು ನೋಡ್ಬೋದು. 4 ಸೈಡು ಮಾರ್ಕೆಟು. ನಾವು ಇಲ್ಲಿಂದ ಮೇಲ್ ಹೋಗ್ತಾ ಇದ್ದೀವಿ, ನೋಡೋಣ. ಮೇಲ್ ಹೋಗಿ ಅಲ್ಲಿಂದ ವ್ಯೂ ತೋರಿಸ್ತೀನಿ, ಅಥವಾ ಅಲ್ಲಿಗೆ ಹೆಂಗೆ ಹೋಗೋದು ಏನೋ ಅಂತ ತೋರಿಸ್ತೀನಿ. ಬನ್ನಿ. ಸ್ಟೆಪ್ ಹೆಂಗಿದೆ ಅಮ್ಮ? ಒಂದೊಂದು ಅಡಿ ಇದೆ, ಒಂದೊಂದು ಸ್ಟೆಪ್ ಇಲ್ಲಿ. ನೋಡ್ರಪ್ಪ, ಇವ್ರನ್ನೆಲ್ಲ ಹತ್ಕೊಂಡ್ಬಂದು ನೋಡಿ. ಇದು ನಮ್ಮ ಚಿಕ್ಕಪೇಟೆ ತರ ಇನ್ನೊಂದು ಶಾಪಿಂಗ್. ಇದು ಚಾರ್ಮಿನಾರ್. awesome steps. Sachin, how was this one by ಏನಮ್ಮ ಇದು? ಚಾರ್ಮಿನಾರ್. Why in your mind the Qutub Minar is like? Yeah, I don't know why, but in my head Charminar and Qutub Minar is getting confused. How was the Charminar, bhai? Fine only. It was good. Yeah, like different experience. Like spiral, this big. This so not on this big. So like half of my size. The thing is na. Okay, so we are recording. This one is for like girls and ladies na. If they are coming, they. Yeah, you go anywhere. You go anywhere. For boys and gents, we don't get anything. No, that goal, is for sure. That Golconda na. Golconda for that is correct. For boys and gents. Anna, yes. So, ಚಾರ್ಮಿನಾರ್ ಅಂತೂ ಇಂತೂ ಮುಗಿಸ್ಕೊಂಡು, ಅಯ್ಯೋ ಚಾರ್ಮಿನಾರ್ ಅಲ್ಲಿ ಹತ್ಬೇಕಾದ್ರೆ ಇಳಿಬೇಕಾದ್ರೆ ಯಾರು ಹೇಳಿಲ್ಲ ಈ ತರ ಇರುತ್ತೆ ಸ್ಟೆಪ್ಗಳು ಅಂದ್ಬಿಟ್ಟು. ಗುರು ಲಿಟ್ರಲಿ ಅದೇಗೆ ಬಂತು ಗುರು ನಮ್ ಒಂದೊಂದು ಸ್ಟೆಪ್ಗಳು. ಒಂದ್ ದಿವಸ ಬೇಕು ಚಾರ್ಮಿನಾರ್ನ ನಿಮ್ಗೆ. ಚಾರ್ಮಿನಾರ್ ಅಲ್ಲಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ಬೇಕು, ಕಂಪ್ಲೀಟ್ ಆಗಿ ಅಲ್ಲಿ ಏನಿದೆ ನೋಡ್ಬೇಕು, ಶಾಪಿಂಗ್ ಅನ್ನ ನೀಟಾಗಿ ಮಾಡ್ಬೇಕು ಅಂದ್ರೆ
ಗುರು ಸಿಂಪಲ್ ಆಗಿ ಹೇಳ್ತೀನಿ, ಒಂದು ದಿನ ಎತ್ತಿಟ್ಕೊಂಡ್ಬಿಡಿ ನಿಮ್ಮ ಐಟಿನರಿನಲ್ಲಿ. ಓಕೆನಾ? ನಾವು ನೋಡಿದ್ 1% ಚಾರ್ಮಿನಾರ್ಗೆ ಹೆಚ್ಚು ಕಮ್ಮಿ 3 hours ಆಯ್ತು. 2.5 hours ಅಂತೂ ಮಿನಿಮಮ್ ಆಯ್ತು. ಸೊ ಸಿಕ್ಕಾಪಟ್ಟೆ ಟೈರಿಂಗ್ ಆಗಿತ್ತು. ಅಂಡ್ ಮೇಲ್ ಹತ್ತದು ಒಂದ್ ಸ್ವಲ್ಪ, ಯಾಕಂದ್ರೆ ಅದು ಪಿಲ್ಲರ್ ಜಾಗದಲ್ಲಿ ಸ್ಪೈರಲ್ ಆಗಿ ಇದು ಮಾಡಿದ್ದಾರೆ, ಮೆಟಲ್ಗಳು ಮಾಡಿದ್ದಾರೆ. ನೋಡಿದ್ರಿ ಅನ್ಕೋತೀನಿ ನೀವು. ಅಲ್ಲಿ ಮಾಡ್ರೆ ಅದನ್ನು ಹತ್ತಬೇಕಾದ್ರೆ ಮಾತ್ರ ಲಿಟ್ರಲಿ ಹೇಳ್ತೀನಿ, ಅದೊಂಥರ ಡಿಫ್ರೆಂಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ನೋಡೋಣ, ನಾವು ಟ್ರಿಪ್ಪಿಗೆ ಬರೋದು ಅಂತಾನೆ ಇದಕ್ಕೆ. ಯಾಕೆ ಅಂದ್ರೆ ಏನಾದ್ರು ಒಂದೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು, ಚೆನ್ನಾಗಿರೋದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಒಂಥರ ಡೂ ಔಟ್ ಆಫ್ ದ ಬಾಕ್ಸ್ ತರ ಏನಾದ್ರು ಇರಬೇಕು ಅಂತ. ಸೊ ಇದು ನಮ್ಮ ಸ್ವಾಮಿ ಕಾರ್ಯ ಇದ್ರೂ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡು ಮಾಡ್ಕೊಂಡು ಹೋಗೋದೇ ಜೀವನ. ಅಂಡ್ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಜೀವನ. ತುಂಬಾ ಫಿಲಾಸಫಿ ಆಗೋಯ್ತಲ್ಲ, ತುಂಬಾ ಫಿಲಾಸಫಿ ಆಗೋಯ್ತು. ಬೇಡ, ಎಂಜಾಯ್ ಮಾಡೋಣ. ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅನ್ನೋದನ್ನ ಅಪ್ಡೇಟ್ ಮಾಡ್ತೀನಿ. ಬನ್ನಿ. ತುಂಬಾ ಚೆನ್ನಾಗಿದೆ, ನಂಗೆ ಟೈಮ್ ಇರೋ ತಗೊಂತಿದ್ದೆ. ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದು ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿ. ಸೊ ನೋಡಿದ್ರಿ ಅಲ್ವಾ ರಾಮಾನುಜಾಚಾರ್ಯರದು ಎಷ್ಟು ದೊಡ್ಡ ಇದಿದೆ ಅಂತ. ನಾನು ನಿಮಗೆ ಅದರದ್ದು ಡೀಟೇಲ್ಸನ್ನೆಲ್ಲ ಹೇಳ್ತೀನಿ ಮುಂದೆ ವಿಡಿಯೋನಲ್ಲಿ. ನಾವು ಇವಾಗ ಮೊಬೈಲ್ನ ಸಬ್ಮಿಟ್ ಮಾಡಬೇಕು, ಸೊ ಜಾಸ್ತಿ ಇನ್ಫಾರ್ಮೇಷನ್ ಸದ್ಯಕ್ಕೆ ಕೊಡೋಕ್ಕಾಗಲ್ಲ, ನಾನು ಆಮೇಲೆ ಕೊಡ್ತೀನಿ ವಿಡಿಯೋನಲ್ಲಿ. ಆ್ಯಂಡ್ ಬನ್ನಿ, ಇದು ಮುಗಿಸ್ಕೊಂಡು ನಾನು ನಿಮಗೆ ಸಿಗ್ತೀನಿ. ಓಕೆನಾ? ಬೈ ಬೈ. 24 hours later. ಯಪ್ಪ ನಿನ್ನೆ ರಾತ್ರಿ ಎಲ್ಲಿಗೆ ಅಮ್ಮೋದು, ಯಾವ ದೇವಸ್ಥಾನ ಅಮ್ಮೋದು, ಲಾಸ್ಟ್ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿಗೆ ಹೋಗ್ಬಿಟ್ಟು ಕಾಲುಗಳೆಲ್ಲ ರಾತ್ರಿ ಪದಾಡ್ತಾ ಇತ್ತು. ನನ್ನನ್ನು ಯಾವಾಗ ಮಲಗಿಸ್ತೀಯ ನೀನು ಅಂತ, ಯಾವಾಗ ರೆಸ್ಟ್ ಕೊಡ್ತೀಯ ಅಂತ. ಪ್ಲಸ್ ಇನ್ನೊಂದು ಹೇಳಿಲ್ಲ, ಇದರಲ್ಲಿ ಫೋರ್ಟ್ ಯಾವುದದು, ಯಾವ ಫೋರ್ಟ್ ಅದು, ಅಗೋಡಾ ಫೋರ್ಟ್, ಅಗೋಡಾ ಫೋರ್ಟ್ ಅಂತ ಬೇರೆ ಇದೆಯಾ? ಗೋಲ್ಕೊಂಡ ಫೋರ್ಟ್ ಅಲ್ಲಿ ಅಗೋಡಾ ಆಪ್. ಸೊ ಗೋಲ್ಕೊಂಡ ಫೋರ್ಟ್ ಅಲ್ಲಿ ಲೈಟ್ ಆಗಿ ನಾನು ಸ್ಕಿಡ್ ಆಗಿ ಬಿದ್ದು, ಸೊ ನನ್ನ ಕಾಲ್ ಆಂಕಲ್ ಟ್ವಿಸ್ಟ್ ಆಗಿ, ಅಂದರೆ ಉಳುಕಿದೆ, ಸೊ ಉಳುಕ್ ಥರ ಆಗಿದೆ. ಸೊ ಎಲ್ಲ ಸೇರಿಕೊಂಡು ನೆನ್ನೆ ರಾತ್ರಿ ಬಂದು ರೂಮಿಗೆ ಬಂದು ಬಿದ್ಕೊಂಡ್ರೆ ಸಾಕು ಅಂತ ಇತ್ತು. ಬಟ್ ಡಿನ್ನರ್ ಮಾತ್ರ ಸೂಪರ್ ಆಗಿತ್ತು. ಡಿನ್ನರು ನಾನು ಡಿನ್ನರ್ ಎಲ್ಲೆಲ್ಲಿ ಮಾಡಿದೆ ಅಂತ ನಾನು ನಿಮಗೆ ಇದು ಹಾಕ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಒನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ನಿಮಗೆ ಇದ್ರ ಬಗ್ಗೆ ಹೇಳಬೇಕು, ಆ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತ ಅಂದರೆ, ಆ ದೇವಸ್ಥಾನದಲ್ಲಿ ಜೆಂಟ್ಸ್ಗೆ ಪ್ಯಾಂಟ್ ಶರ್ಟ್ ಟೀ ಶರ್ಟ್ ಕಡ್ಡಾಯ, ಮತ್ತು ಲೇಡೀಸ್ಗೆ ಚೂಡಿದಾರ್ ಸ್ಯಾರಿ ಟ್ರೆಡಿಷನಲ್ ವೇರ್ ಮಾತ್ರ ಅಲ್ಲಿ ಬಿಡೋದು. ಸ್ಲೀವ್ಲೆಸ್ ಅದನ್ನೆಲ್ಲ ಖಂಡಿತ ಬಿಡಲ್ಲ. ಅಥವಾ ಅಕಸ್ಮಾತ್ ಯಾವ್ದಾದ್ರು ಹಾಕ್ಕೊಂಡು ಹೋಯ್ತು ಅಂದರೆ ಅಲ್ಲೇ ಶಾಲ್ ಥರ ಎಲ್ಲ ಕೊಡ್ತಾರೆ, ಅಲ್ಲೇ ಪೇ ಮಾಡಿ ತೊಗೋಬೋದು. ಆ್ಯಂಡ್ ನೀವು ಅಕಸ್ಮಾತ್ ಏನಾದರೂ ಸ್ಟ್ಯಾಚ್ಯೂ ಆಫ್ ಈಕ್ವಾಲಿಟಿಗೆ ಹೋಯ್ತು ಅಂದರೆ ಪ್ಲೀಸ್ ಬಿ ರೆಡಿ ಟು ವಾಕ್ ಫಾರ್ 2 to 3 kilometers. ದಟ್ ಈಸ್ ಮಿನಿಮಮ್ ಅದು. ಬಟ್ ಅಟ್ ದ ಎಂಡ್ ನೀವು ಅಷ್ಟು ನಡೆದ್ರೂ ಇಟ್ ವಾಸ್ ಡ್ಯಾಮ್ ವರ್ತ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಎಸ್ಪೆಷಲಿ ಸೀನಿಯರ್ ಸಿಟಿಸನ್ಗೆ ಎಲ್ಲ ಕಡೆಗೂ ವೀಲ್ ಚೇರ್ ಆಕ್ಸೆಸಬಲ್ ಇದೆ. ಸೊ ಮೇಲ್ಗಡೆ ನಾವು ರಾಮಾನುಜಾಚಾರ್ಯನ ನೋಡಬೇಕು ಅಂದ್ರೂ ಲಿಫ್ಟ್ ಫೆಸಿಲಿಟಿ ಇದೆ. ಮತ್ತು ಎಲ್ಲ ಕಡೆಗೂ ಈ ನಾವು ಎಲ್ಲೆಲ್ಲಿ 108 ದೇವಸ್ಥಾನ ಇದೆಯೋ ಎಲ್ಲ ಕಡೆಗೂ ವೀಲ್ ಚೇರ್ ಆಕ್ಸೆಸ್ ಇದೆ. ಸೊ ನೀವು ವೀಲ್ ಚೇರಲ್ಲಿ ಅವೈಲಬಿಲಿಟಿ ನೋಡ್ಕೊಂಡು ನೀವು ಬುಕ್ ಮಾಡ್ಬೋದು ಫ್ರೀಯಾಗಿ. ಆ್ಯಂಡ್ ನೀವು ಅದು ಫೆಸಿಲಿಟಿನ ನೀವು ಪಡ್ಕೋಬೋದು. ಓಕೆನಾ? ಸೊ ಅಟ್ ದ ಎಂಡ್ ಆಫ್ ದ ಡೇ ನೀವು ಅಲ್ಲಿ ಯಾವುದೇ ಫೋಟೋಸು ಅದು ಇದು ತೊಗೊಳಕ್ಕಾಗಲ್ಲ. ಅವ್ರದ್ದೇ ಫೋಟೋಗ್ರಾಫರ್ ಇದ್ದಾರೆ ಅಲ್ಲಿ, ನೀವು ಅವ್ರ ಕೈ ಫೋಟೋ ತೆಗೆಸ್ಕೋಬೋದು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ನಾನು ಒಂದೇ ಒಂದು ಹೇಳೋದೇನು ಅಂತ ಅಂದರೆ, ನನ್ನ
ಕೈಯಲ್ಲಿ ಅದನ್ನ ವರ್ಣಿಸಕ್ಕಾಗಲ್ಲ, ಅಥವಾ ನನ್ನ ಕ್ಯಾಮ್ರಾನಲ್ಲಿ ತೋರ್ಸೋದು ಕ್ಯಾಮ್ರಾ ಅದಕ್ಕೆ ಜಸ್ಟಿಸ್ ಕೊಡೋಕ್ಕಾಗಲ್ಲ, ಅಥವಾ ಯು ಕಾಂಟ್ ಫೀಲ್ ಇಟ್. ಓಕೆನಾ? ಸೊ ನೀವೇ ಬಂದು ಅಲ್ಲಿ ನೀವೇ ನೋಡಿ ಆ ಫೀಲ್ನ ನೀವು ತಗೊಂಡ್ರೆ ಅಲ್ಟಿಮೇಟ್ ಫೀಲಿಂಗ್ ಅದಂತೂ. ಅದನ್ನ ಯಾರು ಚೇಂಜ್ ಮಾಡೋಕ್ಕಾಗಲ್ಲ, ಅಥವಾ ಯಾರು ನಿಮಗೆ ಈ ಥರ ಇರತ್ತಪ್ಪ, ಈ ಥರ ಇದೆಯಪ್ಪ ಅಂತ ನಿಮಗೆ ಅದನ್ನು ಹೇಳೋಕ್ಕಾಗಲ್ಲ ಅನುಭವ. ಸೊ ಅಷ್ಟು ಸೂಪರ್ ಡೂಪರ್ ಆಗಿರತ್ತೆ ಅಂತಲೇ ಅನ್ಬೋದು. ಇಷ್ಟೊಂದೆಲ್ಲ ಹೇಳ್ತಾ ನಾನು ನಿಮಗೆ ಒಂದೇ ಒಂದು ಹೇಳೋದು, ಪ್ಲೀಸ್ ಅಲ್ಲಿಗೆ ಹೋಗಿ ನೋಡಿ ನಮ್ಮತನ ಅನ್ನೋದನ್ನ ಉಳಿಸಿ ಅಂತ ಹೇಳ್ತಾ ನಾನು ಫಸ್ಟ್ ಡೇ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲಿ ತನಕ ನೋಡಿದ್ದೀರಾ ಅಂದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕ್ಕೆ ಹೋಗಬೇಡಿ. ನಮಗೆ ವ್ಯೂಯಿಂಗ್ ಏನೂ ಪ್ರಾಬ್ಲಮ್ ಇಲ್ಲ, ತುಂಬ ಚೆನ್ನಾಗಿದೆ. ಬಟ್ ಸಬ್ಸ್ಕ್ರೈಬರ್ಸ್ ಒಂದು ಸ್ವಲ್ಪ ಕಮ್ಮಿ ಆಗ್ತಿದ್ದಾರೆ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋ ರೇಟ್ ಕಮ್ಮಿ ಆಗ್ತಾ ಇದೆ. ಸೊ ಐ ರಿಕ್ವೆಸ್ಟ್ ಯು, ಎಲ್ಲರೂ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಓಕೆನಾ? ಇಲ್ಲಿ ರೆಡ್ಡಲ್ಲಿರುತ್ತೆ, ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ. ಆ್ಯಂಡ್ ನಗಿಸ್ತಾ ಇರಿ, ಬಿಕಾಸ್ ದ ಡೇ ವಿತೌಟ್ ಲಾಫ್ಟರ್ ಈಸ್ ಡೇ ಕಂಪ್ಲೀಟ್ಲಿ ವೇಸ್ಟೆಡ್. ಸೈನಿಂಗ್ ಆಫ್.